ಇವರು ಎಲ್ಲ ರಚನೆಲ್ಲ ಐ ಡಿ ಕಾರ್ಡ್ ಹಾಕೊಂಡ್ಬಿಡಿ ಸರ್. ದಯವಿಟ್ಟು ನಮಗೂ ಗೌರವ ಕೊಟ್ಟಾಗ ನೀವು ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದವ್ರು ನೀವೇ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಲ್ವಾ? ನೀವೇ ಹಾಕೊಳ್ಳಿಲ್ಲ ಅಂದರೆ ಮತ್ತೆ ಕೆಳಗಿರೋರು ಹಾಕೊಳಲ್ಲ. ಇವ್ರ ಹತ್ರ ಐ ಡಿ ಕಾರ್ಡ್ ಕೇಳಿದ್ರೆ, ಇಲ್ಲಿನ ಎಂಪ್ಲಾಯಿಗಳ ಹತ್ರ ಐ ಡಿ ಕಾರ್ಡ್ ಕೇಳಿದ್ರೆ ಇವರ ನಗುವೇ ನಮಗೆ ಉತ್ತರ. ಅದುವೇ ಐ ಡಿ ಕಾರ್ಡ್ ಸದ್ಯಕ್ಕೆ ಆಗಲಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಿಸ್ ಮಾಡಬೇಡಿ. ಓಕೆನಾ? ಡ್ಯೂಟಿ ಅವರ್ಸಲ್ಲಿ ಐ ಡಿ ಕಾರ್ಡ್ ಹಾಕೊಂಡು ಓಡಾಡಿ, ಗೊತ್ತಾಗಬೇಕು ನಿಮ್ಮ ಎಂಪ್ಲಾಯಿ ಅಂತ. ಹಲೋ ಸರ್. ಡಿ ಡಿ ಒ ಅಂತ ನಮ್ಮ ಆಫೀಸಿಗೆ ಬರೋರು ಸರ್. ಸರ್ ಅವ್ರಿಗೆ ಗೌರ್ಮೆಂಟ್ ಎಂಪ್ಲಾಯ್ ತಾನೇ ಸರ್. ನಿಮ್ಗೊಂದು ಐ ಡಿ ಕಾರ್ಡ್ ಕೊಡ್ಬೇಕು ಸರ್. ಕೊಟ್ಟಿರ್ಬೇಕು ಐತೆ. ಯಾಕೆ ಹಾಕೊಂಡಿಲ್ಲ ಸರ್? ಬೈಕ್ನೇ ರೀಸನ್ ಅಲ್ಲ. ನೀವು ಬೈಕಲ್ಲಿ ಬಂದ್ರು ಬೈಕಲ್ಲಿ ಹಿಡಿದು ಈ ಕಡೆ ಬೈಕ್ ಇದ್ರೊಳಗೆ ಬಂದಿಲ್ಲ ತಾನೆ, ಹಾಕೊಂಡು ಬರಬೇಕಲ್ಲ. ಪ್ರತಿ ಬಾರಿ ಹಾಕೊಳ್ಳಿ ಪ್ಲೀಸ್. ಡ್ಯೂಟಿ ಅವರ್ಸ್ ನೀವು ಕಂಪಲ್ಸರಿ ಹಾಕೋಬೇಕು. ನೀವು ಎಂಪ್ಲಾಯ್ನಾ? ಎಲ್ಲಿ ಸರ್ ನಿಮ್ಮ ಐ ಡಿ ಕಾರ್ಡ್? ಹಾಕೊಳ್ಳಿ, ಹಾಕೊಳ್ಳಿ. ಹಾಕೊಳ್ಳದೆ ಕೂರ್ಬೇಡಿ. ನಾವು ಯಾವಾಗ ಬೇಕಾದ್ರೂ ಬದಲಾವಣೆ ಮಾಡ್ತೀವಿ, ಸರಿನಾ? ನಿಮ್ಮ ಕರ್ತವ್ಯದ ಭಾಗ ಅದು. ಮಿಸ್ ಮಾಡಬೇಡಿ ಪ್ಲೀಸ್. ಮುಂದಿನ ದಿನಗಳಲ್ಲಿ ಅವ್ರು ಯಾರು ದರ್ಜಿ ಅವ್ರು ಬಂದಿಲ್ಲ ಅಲ್ಲಿ. ಎಸ್ ಟಿ ಎ ಖಾಲಿ ನಡೀತಾ ಇದೆ. ಏನು ಉದ್ದೇಶ ಇದೆ ಅಂತ ಗೊತ್ತಿಲ್ಲ ನಮಗೆ. ನೋಡೋಣ, ಮುಂದಿನ ಲೈವಲ್ಲಿ ಸಿಗ್ತಾರೆ ಎಲ್ಲ. ಕುಡಿಯೋ ನೀರಿಂದು, ಟಾಯ್ಲೆಟ್ ಇಂದು ಎಲ್ಲ ಸರ್ಕಾರಿ ಕಚೇರಿ ಸರಿ ಮನವಿಯನ್ನು ಒಂದು ಸ್ವಲ್ಪ ಸಣ್ಣ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ ಇಲ್ಲಿದ್ದಂಥ ಹೈಯರ್ ಆಫೀಸರ್ಗೆ. ಕರೆಕ್ಟ್ ಸರ್. ಗಂಡು ಮಕ್ಕಳು ಎಲ್ಲಿ ಹೊರಗಡೆ ಬರ್ತಾರೆ, ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ. ಲಾಕ್ ಮಾಡಿದ್ದಾರೆ ಟಾಯ್ಲೆಟ್, ನೋಡಿದ್ದೀರಾ? ಕರಪ್ಷನ್ ಬಗ್ಗೆ ಚರ್ಚೆ ಮಾಡಾಕತ್ತೀರಿ. ಇದನ್ನು ಬೇಡ್ರಿ. ಈ ಸದ್ಯ ಈಗ ನಿಮಗೆ ಇವ್ರು ವಾಶ್ರೂಮ್ಗೆ ಹೋಗೋದ್ರೆ ಎಲ್ಲಿ ಹೋಗ್ಬೇಕು? ನಿಮ್ಮನ್ನು ನೀವು ಕೇಳ್ಬೋದು. ಆಮೇಲೆ ಜನರ ಸಮಸ್ಯೆ ಬಗೆಹರಿಸ್ರಿ. ಪೂರ್ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು. ಒಂದು ಮಾಡೋಣ ನಾವು ಈಗ. ಮೂಲಭೂತ ಸೌಕರ್ಯಗಳು ಇರಬೇಕಾಗಿದೆ. ಸಾಯಂಕಾಲ 4 ಗಂಟೆಗೆ ಹೋಗ್ತಾರೆ. ವಾಶ್ರೂಮ್ ಸುಮಾರು 3 ಸಲ ಮಿನಿಮಮ್ ಹೋಗ್ಬೇಕು. ಎಲ್ಲಿ ಹೋಗೋರು? ತಮ್ಮ ಹೆಸರು ಸರ್? ನಮ್ಮ ಹೆಸರು ಗಂಗಾಧರ್ ಶೆಟ್ಟರ್ ಅಂತ ಹೇಳಿ. ವಾಶ್ರೂಮಿಂದ ಈಗ ಕಂಪ್ಲೇಂಟ್ ಮಾಡಿ ನಾನು 3 ಸಲ ಇವ್ರಿಗೆ. ಅವರು ಅಲ್ಲಿಂದು ಟಾಯ್ಲೆಟ್ ಅವ್ರು ಹೋಗ್ತಾರೆ, ಸೇವೆಗೆ ಮಾಡ್ತಾರೆ. ಇದು ಶಿಗ್ಗಾಂವ್ ತಹಶೀಲ್ದಾರ್ ಆಫೀಸ್ ಅಲ್ಲ, ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದೇ ಇದೆ. ಅದನ್ನು ಹಿರಿಯರು ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದರೂ ಅದು ಸರಿ ಹೋಗಿಲ್ಲ. ನಾವು ಈಗ ಲಿಖಿತವಾಗಿ ತಹಶೀಲ್ದಾರ್ಗೆ ಇದ್ರ ಬಗ್ಗೆ ಒಂದು ಅರ್ಜಿ ಕೊಡೋಣ. ಇವತ್ತು ತಾರೀಕು 15 ಜನವರಿ 2025. ಇವತ್ತು ನಾವು ಅರ್ಜಿ ಕೊಟ್ಟು ಮತ್ತೆ ಒಂದು ಮುಂದಿನ ಲೈವಲ್ಲಿ ಈ ಸಮಸ್ಯೆ ಬಗೆಹರಿದಿದೆ ಇಲ್ಲ ಅಂತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಓಕೆ, ಥ್ಯಾಂಕ್ ಯು. पट चेंज है
ಇದ್ದಾರೆ ಒಳಗಡೆ ಇದ್ದಾರೆ. ಸರ್ ನಿಮಗೂ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಇಬ್ಬರಿಗೂ? ದಯವಿಟ್ಟು ಹಾಕೋಬೇಕು ಐ ಡಿ ಕಾರ್ಡು. ದಯವಿಟ್ಟು ಹಾಕೊಳ್ಳಿ, ಡ್ಯೂಟಿ ಅವರ್ಸ್ ಹಾಕೊಳ್ಳೇಬೇಕು. ಆಫೀಸಲ್ಲಿ ನಮಗೆ ರೂಲ್ಸ್ ಮಾಡಿ ಒಂದ್ಸರಿ ಭಾಳ ಪ್ರಶ್ನೆ ಕೇಳಿದ್ರಿ. ಈಗ ನೀವು ರೂಲ್ಸ್ ಫಾಲೋ ಮಾಡಬೇಕು. ಇದು ಹಾಕೊಳ್ಳಿ, ತೆಗೆದು ಹಾಕೊಳ್ಳಿ, ತಗೊಳ್ಳಿ, ಬ್ಯಾಗಿನ ಲೈಟ್ ತೆಗ್ದು ಆನ್ ಮಾಡಿ, ಹಾಕೊಳ್ಳಿ. ಹಾಕೋತಾರ ಇಲ್ಲ ಅಂತ. ಇದು ಸರ್, ನಿಮ್ಗೆ ಸಾರ್ವಜನಿಕ ಕೊಟ್ಟಿಲ್ಲ? ಸ್ಥಳ. ಅಲ್ಲ, ಅವ್ರಿಗೆ ನಿಮ್ಗೆ ಕೊಟ್ಟಿಲ್ಲ. ನಿಮ್ಗೆ ಏನು ರೀಸನ್ ಕೊಟ್ಟು ನೀವು ಕಾಂಟ್ಯಾಕ್ಟ್ ಹೇಳಿದ್ದೀವಿ ಆದಷ್ಟು ಬೇಗ ಕೊಡೋದಕ್ಕೆ. ಯಾರು ಎಂಪ್ಲಾಯಿ ಯಾರು ಸಾರ್ವಜನಿಕರು ಅಂತಾನೆ ಗೊತ್ತಾಗ್ತದೆ. ನಾನು ನೋಡ್ತಾ ಇದ್ದೀನಿ ನೋಡಿ. ಸರಿ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಿ. ಅವ್ರು ಇದ್ದಾರಾ? ಆಫೀಸರ್ಸ್ ಇದ್ದಾರಾ? ಸರಿ, ದಯವಿಟ್ಟು ಮೂವ್ಮೆಂಟ್ ರಿಜಿಸ್ಟರ್ ಮೂವ್ಮೆಂಟ್ ರಿಜಿಸ್ಟರ್ ಈಗ ಮಾಡ್ತಿದ್ದೀರಾ? ಅವ್ರು ಪ್ರಿಂಟ್ ತೆಗಿತಾ ಇದ್ದಾರಲ್ಲ, ನೀವೇನು ಎಂಪ್ಲಾಯಿನಾ? ಅವರಿಗೂ ಐ ಡಿ ಕಾರ್ಡ್ ಆಗ್ಬೋದು. ಅವರಿಗೆ ಏಜೆನ್ಸಿದು ಅವ್ರ ಸೆಕ್ಯೂರಿಟಿ ಗಾರ್ಡಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಇವ್ರಿಗೆ ಕೊಡೋಣ ಅಂತ ಹೇಳ್ತಾರೆ. ಅವರಿಗೆ ನಮ್ಮ ಮೀಡಿಯನ್ನವ್ರು ಮಾತಾಡಿದ್ರೆ ಹಿರಿಯನವ್ರು ಮಾತಾಡಿದ್ರೆ ಅವರಿಗೆ ಕೊಡೋಣ ಅಂತಿದ್ದಾರೆ. ಹಿಂದೆ ಬಂದಾಗ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವಾಗ ನೀವು ಐ ಡಿ ಕಾರ್ಡ್ ಹಾಕಿಲ್ಲ, ಅವರು ಕವರ್ ಮಾಡಿ ಸರ್. ತಂದಿಲ್ವಾ? ನೀವು ಯಾವಾಗಲೂ ತರ್ತಾ ಇಲ್ವಾ? ಬ್ಯಾಗ್ ಪ್ರಾಬ್ಲಮ್ ಮಾಡ್ತಾ ಇದೆ. ಬ್ಯಾಗೆ ಎಂತ ಭಾರ ಇದೆ ಅದು ಐ ಡಿ ಕಾರ್ಡ್? ಮನೆಯಿಂದ ಬರುವಾಗಲೇ ಹಾಕೊಂಡು ಬರ್ಬೇಕು. ಆಯಿತು, ಸರಿ. ಸೈನ್ ಮಾಡಿಲ್ಲ ಇವರೇ ಸರ್, ಯಾರು ಅವರು ಡೈರೆಕ್ಟ್ ಡೈರೆಕ್ಟ್ ಹೋಗಿರ್ತಾರೆ, ಗೊತ್ತಾಯ್ತು. ಬಂದ್ ಅಲ್ಲ ಮಾಡ್ತಾರೆ, ಹಾಕಿರ್ತಾರೆ. ಕ್ಲಿಯರ್ ಮಾಡ್ತಾರೆ. ಈ ಥರ ಒಂದು ನೋಡಿ ಇದೆ ಅಂತ ನನಗೆ ಗೊತ್ತಿಲ್ಲ. ಈ ಥರ ಒಂದು ಇದೆ ಅಂತ ಸಾರ್ವಜನಿಕರಿಗಂತೂ ಏನು ಇದ್ರ ಬಗ್ಗೆ ಜ್ಞಾನನೇ ಇರಲಿಲ್ಲ. ಏನು ಹೇಳ್ತಾರೆ ಇದಕ್ಕೆ? ಚಲೋ ಮೂವ್ಮೆಂಟ್ ರಿಜಿಸ್ಟರ್. ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಆಫೀಸಲ್ಲಿ ಇಲ್ಲ, ಮೀಟಿಂಗ್ ಹೋಗಿದ್ದಾರೆ ಅಂತ ಏನಾದರೂ ಸಾರ್ವಜನಿಕರೇ ಅವರಿಗೆ ಉತ್ತರ ಕೊಟ್ಟರೆ ಇದನ್ನ ಪರಿಶೀಲನೆ ಮಾಡಿ ಅವ್ರು ಇದ್ರಲ್ಲಿ ಸೈನ್ ಮಾಡಿ ಹೋಗಿರಬೇಕು. ಉಡಾಪಿ ಉತ್ತರಗಳು ಕೊಟ್ಟರೆ ಅದಕ್ಕೆ ನೀವು ಈ ಮೂವ್ಮೆಂಟ್ ರಿಜಿಸ್ಟರ್ ಕೇಳಿ ಪ್ರಶ್ನೆ ಮಾಡ್ಬೋದು. ಇಲ್ಲಿ ಡೇಟು 30/1/2024, ಇವತ್ತು 15ನೇ ತಾರೀಕು 2025. ಇರಲಿ, ಅದು ಕೆಲವೊಂದು ಬಾರಿ ಹಾಗೆ ನೇರವಾಗಿ ಅಲ್ಲಿ ಹೋಗ್ತಾರೇನೋ. ಇಲ್ಲಿ ಆಗಿಲ್ಲ ಸರ್. ದಯವಿಟ್ಟು ನಮ್ಮ ಇದೊಂದು ಉದ್ದೇಶ ಸಾರ್ವಜನಿಕರಿಗೆ ಬಂದಾಗ ಓಡಾಡಿಸೋದು ಮಾಡೋದು ಇದು ಈ ಆಫೀಸಲ್ಲಿ ಎಲ್ಲೂ ಸಿಗಲ್ಲ ಮೇಡಮ್. ನಮ್ಮ ಆಫೀಸಲ್ಲಿ ಮಾತ್ರ ಇದೆ. ಚಲನ ನಾವು ಮೊದಲಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಇದು ಅಪ್ ಟು 19ನೇ ಇಸ್ವಿಯಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಮೂಮೆಂಟ್ ಇದು ಮೇಂಟೈನ್ ಮಾಡ್ಕೊಂತ ಬಂದಿದ್ದೀವಿ. ಅದರೊಳಗಡೆ ಯಾವುದೂ ಇಟ್ಕೊಂಡಿಲ್ಲ ನಾವು. ಅದು ರೂಲ್ಸ್ ಸರ್, ಅದು ಎಲ್ಲ ಮಾಡಿದ್ದೀರಾ, ಒಳ್ಳೇದು. ಇನ್ನೊಂದು ಇದು ಕ್ಯಾಶ್ ರಿಜಿಸ್ಟರ್ ಮಾಡಿರ್ತೀವಿ ನಾವು. ಈಗ ಅಮೌಂಟು ಯಾರು ಎಷ್ಟು ತೊಗೊಂಬಂದಿರ್ತಾರಲ್ಲ ಡೈಲಿ, ಅವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಾಗ ಎಷ್ಟು ಅಮೌಂಟ್ ಇರುತ್ತೆ, ಈವ್ನಿಂಗ್ ಹೋಗ್ಬೇಕಾದ್ರೆ ಎಷ್ಟು, ಇದು ಕ್ಯಾಶ್ ರಿಜಿಸ್ಟರ್. ಇದು ಒಂದು ಸರ್ಕಾರಿ ಕಚೇರಿಗಳಲ್ಲಿ ಇದು ಒಂದು ರೂಲ್ಸ್ ಏನಂದರೆ, ಯಾವುದೇ ಅಧಿಕಾರಿಗಳು ರೂಮ್ ಎಂಟರ್ ಆದಾಗ ಅವರು ಜೇಬಲ್ಲಿ ಎಷ್ಟು ದುಡ್ಡು ಇದೆ ಅಂತ ಎಂಟ್ರಿ ಆಗಬೇಕು. ಅವರು ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ಇದೆ ಅನ್ನೋದು ಎಂಟ್ರಿ ಆಗಬೇಕು. ಇದು ಮತ್ತು ಈ ಮೂವ್ಮೆಂಟ್ ರಿಜಿಸ್ಟರ್ ಚಲನವಲನದ್ದು ಇರಬೇಕನ್ನೋ ರೂಲ್ಸ್ ಇದೆ. ದಯವಿಟ್ಟು ಸಾರ್ವಜನಿಕರು ತಾವು ಯಾರಾದರೂ ಆಫೀಸ್ಗೆ ಬಂದಾಗ ಯಾವುದೇ ಸರ್ಕಾರಿ ಅಧಿಕಾರಿಗಳು ಆಫೀಸಲ್ಲಿ ಇಲ್ಲ, ಮೀಟಿಂಗ್ ಹೋಗಿದ್ದಾರೆ, ಅಲ್ಲೊಂದು ಹೋಗಿದ್ದಾರೆ ಅಂದಾಗ ಇದರಲ್ಲಿ ಅವ್ರು ಬರೆದು ಮೆನ್ಷನ್ ಮಾಡಿ ಸೈನ್ ಮಾಡಿ ಈ ಡೇಟ್ ಮುಖಾಂತರ ಟೈಮಿಂಗ್ ಹಾಕಿ ಹೋಗಿರ್ಬೇಕು. ಅವರು ಆ ಥರ ಮಾಡಿಲ್ಲ ಅಂದರೆ ಇಟ್ ಈಸ್ ಅಗೇನೆಸ್ಟ್ ದ ರೂಲ್ಸ್. ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೋದು, ಹೈಯರ್ ಅಧಿಕಾರಿಗಳಿಗೆ ನೀವು ಹೋಗಿ ಕೇಳ್ಬೋದು. ಧನ್ಯವಾದಗಳು ಸರ್. ಇದು ನಗದು ಇದೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಬಾಕ್ಸ್ ನಗದು ಎಷ್ಟು ಅಂದ್ರೆ ಬಾಕ್ಸ್ ಅಲ್ಲಿ ಅವರ ನಗದುಗಳನ್ನ ಹಾಕ್ಬೇಕು ಅನ್ನೋ ನಮ್ಮ EST ಕಡೆ ಕೊಡಬೇಕು.
ಅವರಲ್ಲಿ ಮೇಲ್ ಎಷ್ಟು ಇಲ್ಲ, ನಮ್ಮಲ್ಲಿ ಎಷ್ಟು ಒಂದು ಸಮಸ್ಯೆ ಇದೆ. ಈಗ ಇದನ್ನ ಡೈಲಿ ಮೇಂಟೈನ್ ಮಾಡ್ತೀರಿ ಈ ನಗದನ್ನು ಕೂಡ? ಹಾಂ, ಡೈಲಿ ಮೇಂಟೈನ್ ಮಾಡ್ತೀವಿ. ನೋಡಿ ಈ ಮಾಹಿತಿ ಬಹುಶಃ ಮಂತ್ಲಿ ವೈಸಲ್ಲಿ ಇದು ಈ ವರ್ಷದ ಜನವರಿಯಿಂದ ಹಳೆಯದು ನೋಡಿ ಇದೊಂದು ಮಾಹಿತಿ ಜನಕ್ಕೆ ಗೊತ್ತೇ ಇಲ್ಲ, ನನಗೂ ಗೊತ್ತಿರಲಿಲ್ಲ ಈ ತರ ಮೇಂಟೈನ್ ಮಾಡ್ಬೇಕು ಈ ತರ ಬುಕ್ಗಳನ್ನ ಅಂತ. ಇದರಲ್ಲಿ ಫೀಲ್ಡ್ ಹೋದವ್ರು ಮಾತ್ರ ಇರಲ್ಲ, ಅವರು ಡೈರೆಕ್ಟ್ ಫೀಲ್ಡ್ ಹೋಗೋದ್ರಿಂದ ಅವ್ರು ಇರಲ್ಲ. ಆಫೀಸಲ್ಲಿ ಕಚೇರಿಗೆ ಯಾರು ಇರಬೇಕು, ಅಕಸ್ಮಾತ್ ಅವ್ರ ಕಚೇರಿಗೆ ಬಂದರೆ ಬರೀಬೇಕು, ಬರಲಿಲ್ಲ ಅಂದ್ರೆ ಎಲ್ಲರೂ 10 ಹಾಕಿದ್ದಾರೆ. ಇವರ ಸಮಯ 10 ಇವ್ರು 11 ಗಂಟೆಗೆ ಬಂದ್ರೆ 10 ಹಾಕೋದು. ನಾವು ಆಗ ಬಂದಾಗ 11 ಗಂಟೆ ಆದ್ರೂ ಎಂಪ್ಲಾಯೀಸ್ ಇಲ್ಲಿ ಇರಲಿಲ್ಲ, ಅವರ ಸಮಯ ಮಾತ್ರ 10 ಹಾಕಿದ್ದಾರೆ. ಇದು ಯಾವ ತರ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಏಜೆನ್ಸಿಯವರು ನಿಮಗೆ ಏನು ಪ್ರೈವೇಟ್ ಎಂಪ್ಲಾಯ್ ಕೊಟ್ಟಿದ್ದಾರ, ನೀವು ಕಡ್ಡಾಯವಾಗಿ ಅವ್ರಿಗೆ ID ಕಾರ್ಡು ತರಲೇಬೇಕು ಅಂತೇಳಿ ನೀವು ಹೇಳಬೇಕು ಸರ್. ಅದೇ ಹೇಳ್ಬೇಕಾದ್ರೆ ನಮ್ಮಲ್ಲಿ ಡೀಟೇಲ್ ಕೇಳಿದಾಗ ಏನಾದ್ರು ಅದನ್ನು ನಾವು ಕೊಡಕ್ಕೆ ಬರಲ್ಲ, ಅವರು ಅಪಾಯಿಂಟ್ ಆಗಿರೋದು ಏಜೆನ್ಸಿ ಥ್ರೂ ಇಲ್ಲ. ಹೌದು, ಏಜೆನ್ಸಿಯವರೇ ಕೊಡ್ಬೇಕು. ಅವರು ಏಜೆನ್ಸಿಯವರಿಗೆ ಕೊಡ್ತಾರೆ, ಅವರು ಸೆಕ್ಯೂರಿಟಿ ಗಾರ್ಡಿಗೆ ಮಾತ್ರ ಕೊಡ್ತಾರಂತ ಏಜೆನ್ಸಿಯವರು, ಇವ್ರಿಗೆ ಕೊಡಲ್ಲ ಅಂತ. ಅದು ಯಾಕೆ ಕೊಡಲ್ಲ? ಅದು ಯಾಕೆ ಕೊಡಲ್ಲ ಅಂತೇಳಿ ನೀವು ಅವ್ರು ಪ್ರಶ್ನೆ ಮಾಡ್ಬೇಕು ಸರ್. ಯಾಕೆಂದ್ರೆ ಏಜೆನ್ಸಿಯವ್ರು ಪ್ರತಿಯೊಂದು ಯಾವುದೇ ಒಂದು ಏಜೆನ್ಸಿಯವರು ಒಂದು ID ಕಾರ್ಡು, ಡ್ರೆಸ್ ಕೋಡ್ ಎಲ್ಲ ಕೊಡಲೇಬೇಕು. ಇಲ್ಲಾಂದ್ರೆ ಅವ್ರು ಏಜೆನ್ಸಿ ಅನ್ನೋದು ಇರೋದಿಲ್ಲ ಕೊಡ್ತಾರೆ ಅಲ್ವಾ? ದಯವಿಟ್ಟು ಅವ್ರಿಗೆ ಪ್ರಶ್ನೆ ಮಾಡಿ ನೆಕ್ಸ್ಟ್ ಟೈಮಲ್ಲಿ ಅವ್ರಿಗೆ ನೀವು ID ಕಾರ್ಡ್ ಮಾಡಿಸ್ಕೊಡಿ. ನಾವು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನೀವಿಲ್ಲ ಅವರು ಏಜೆನ್ಸಿಯವ್ರ ನಂಬರ್ ಕೊಡಿ, ನಾವು ಅದ್ರ ಮಾತಾಡಿ ಅವ್ರು ಕ್ಲಿಯರ್ ಮಾಡ್ತೀವಿ. ಕೇಳ್ತೀವಿ, ಏಜೆನ್ಸಿಯವರು ಯಾರು ಆಮೇಲೆ ಕೊಡಿ, ನಾವು ತಗೋತೀವಿ. ಈಗ ಬೇರೆ ಲೈವ್ ಹೋಗಿ ಬರ್ತೀವಿ. ಅವರೊಂದು ಏಜೆನ್ಸಿಯವ್ರ ನಂಬರ್ ಒಂದು, ಅವ್ರು ಯಾವ ಏಜೆನ್ಸಿ ನೀವೇ ಎಂಪ್ಲಾಯ್ನಾ? ಅಲ್ಲ. ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು. ಕೆಲವೊಂದು ಕಡೆ ಆಫೀಸರ್ಸ್ ನೋಡಿ ಮಾಹಿತಿ ಕೊಡ್ತಾರೆ, ಬಟ್ ಇವರು ಮಾಹಿತಿ ಕೊಡೋದ್ರಲ್ಲಿ ಉಳಿದವರು ಆಕ್ಷೇಪಣೆ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ, ಅದು ಆಮೇಲೆ ಗೊತ್ತಾಗುತ್ತೆ. ಇಲ್ಲಿ ಒಂದೆರಡು ಸಾರ್ವಜನಿಕರದ್ದು ರೇಷನ್ ಕಾರ್ಡ್ ಸಂಬಂಧಪಟ್ಟ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನಂತ ಸಾರ್ವಜನಿಕರು ತಿಳಿಸ್ಕೊಡ್ಬೇಕು, ಇವರು ಏನಾಗಿದೆ ಅಂತ ಕೇಳಬೇಕು. ರೇಷನ್ ಕಾರ್ಡ್ ಸಮಸ್ಯೆ ಮೂಲದಿಂದಲೇ ಇದೆ ನನ್ನ ಪ್ರಕಾರ, ಇಲ್ಲಿಂದಲ್ಲ. ಅದೇ ನಿಮ್ದು ಯಾಕೆ ಇದ್ರಾಗ ಹಾಕಿದ್ರಂತ ಒಂದು ಐತ್ರಿ ನಂದು. ಅದನ್ನ ತೆಗೆದ್ರೆ ನಮ್ಗೆ ಹೊಸ ರೇಷನ್ ಕಾರ್ಡ್ ಕುಟುಂಬದಾಗ ನಿಮ್ದು ಯಾಕೆ ಸೇರ್ಸ್ಯಾರ? ಅದು ನಮ್ಮ ತಾಯರು ಇದ್ರು, ನಮ್ಮ ತಾಯರು ತೀರ್ಕೊಳತ್ಲೆ ನಂದು ಇವ್ರದ್ರ ಸೇರೈತ್ರಿ, ಅದಕ್ಕೆ ಇದನ್ನ ತೆಗಿಬೇಕ್ರಿ. ಇದನ್ನ ಇದು 3 ಜನ ಮಕ್ಕಳು. ಹಾಂ ರೀ, ಅದಿಲ್ಲ ನಿಮ್ದು ನಿಮ್ಮ ಮನೆಯವ್ರ ಮಕ್ಕಳು ಸೇರಿಲ್ಲ? ಸೇರಿಲ್ರಿ, ಸೇರ್ಸೋದು ಬೇಡ. ಯಾಕೆ ಹಾಕೊಂಡ್ಬಂದಿಲ್ಲ? ಏನು ನೆನಪಾಗಿಲ್ಲ? ಯಾಕೆ ನೆನಪಾಗಿಲ್ಲ? ಅಟ್ಲೀಸ್ಟ್ ಡ್ಯೂಟಿಗೆ 10 ಗಂಟೆಗೆ ಬರಬೇಕು ಅಂತ ನೆನಪಿದೆ. 10 ಗಂಟೆಗೆ ಬಂದರೆ ನಾಳೆಯಿಂದ ಮರಿಬೇಡಿ. ಇದು ಬರೀ 1 ದಿನ 2 ದಿನಕ್ಕೆ ಸಂಬಂಧಪಟ್ಟ ರೂಲ್ಸ್ ಅಲ್ಲ. ನಾವು ಇದನ್ನ ಚುನಾವಣೆಗೆ ಮುಂದೆನೇ ಬಂದಿಲ್ಲ, ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ ಇಲ್ಲಿಂದ ಎಂಪ್ಲಾಯೀಸ್ಗಳಿಗೆ. ಅದು ಮಿಸ್ ಆಗಬಾರ್ದು. ಯಾವತ್ತೂ ಒಂದೊಂದು ದಿನ ಏನು ಮಾಡೋಕ್ಕಾಗಲ್ಲ, ಎಕ್ಸ್ಕ್ಯೂಸ್ ಇರುತ್ತೆ. ಇದು ಪ್ರತಿದಿನ ಹಿಂಗೆ ಆದರೆ ಇದಕ್ಕೆ ಅರ್ಥ ಇರಲ್ಲ ಅಲ್ವಾ? ಇವ್ರದ್ದೇನ್ರಿ ಹೇಳಿ ಸರ್, ಈಗ ಎಲ್ಲ ಸಾರ್ವಜನಿಕರು ಒಂದು ಮಾಹಿತಿನೂ ಸಹ ಇಲ್ಲಿ ಒಬ್ಬರು ನಮ್ಮ ತೋರೂರಿನ ಗ್ರಾಮದ ನಿವಾಸಿಗಳು ಮಂಜು ಹೇಳುವರೆ ಅಂತಿದ್ದಾರೆ. ಸರ್, ಈ ಥರದ್ದು ಈಗ ಇವ್ರದ್ದೊಬ್ಬರದೇ ಅಲ್ಲ, ಈಗಾಗಲೇ ನಿಮ್ಮ ಪ್ರಶ್ನೆ ಕೇಳಿದ್ನಲ್ಲ, ಸಾಕಷ್ಟು ಜನಕ್ಕೆ ಸಮಸ್ಯೆ ಏನಾಗಿದೆ ಅಂತ ಸ್ವಲ್ಪ ಜನರಿಗೆ ಹೇಳಿ. ಅಂದರೆ ಈಗ ಮಂಜು ಅನ್ನೋರು ರವಿ ಅನ್ನೋರ ತಮ್ಮ. ಈಗ ರವಿ ಅವರ ತಾಯಿಯವರಿದ್ದಾಗ ಅವರ ತಾಯಿ ಮತ್ತು ಮಕ್ಕಳು ಎಲ್ಲರೂ ಸೇರಿ ರೇಷನ್ ಕಾರ್ಡಲ್ಲಿ ಎಂಟ್ರಿ ಇತ್ತು. ಬಟ್ ಈಗ ಮಂಜು ಅವ್ರ ಮದುವೆಯಾಗಿ ಅವ್ರ ಫ್ಯಾಮಿಲಿ ಬೇರೆ ಆದಮೇಲೆ ಅವರಿಗೆ ಬೇರೆ ರೇಷನ್ ಕಾರ್ಡು ಮಾಡಿಕೊಡ್ಬೇಕು. ಈಗ ಅವರು ಸಹ ಏನು BPL ಅಂಡರ್ ಕ್ಯಾಟಗರಿಗೆ ಬರ್ತಾರೆ. ಸೇರ್ಪಡೆ ಈಗ ಸೇರ್ಪಡೆಗೆ ಅವಕಾಶ ಇದೆ, ಇದೆ, ಸೇರ್ಪಡೆ ಮಾಡ್ಕೋಬಹುದು. ಹಾ. ಈಗ ನೀವು ಅಪ್ಲಿಕೇಶನ್ ಬೇಕಂದ್ರೆ ಇದು ಡಿಲೀಟ್ ಮಾಡುವಾಗ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಡಿಲೀಟ್ ಮಾಡಿಸಿ ಹೊಸದಾಗಿ ಸರಿ, ಅದು ಅವಕಾಶ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಹೊಸ ಸೇರ್ಪಡೆಗೆ ಸೇರ್ಪಡೆ 1 ಮಂತ್ ಆಯ್ತಾ ಸ್ಟಾರ್ಟ್ ಆಗಿ ಈ ಮಂತ್ ಪೂರ್ತಿ ಇದೆ. ಈ ಹೊಸ ಸೇರ್ಪಡೆಗೆ ಅವಕಾಶ ಇದೆ. ಸೇರ್ಪಡೆಗೆ ಅವಕಾಶ ಹೊಸದಕ್ಕಿಲ್ಲ ರೀ. ಇದರಲ್ಲಿ ರೇಷನ್ ಕಾರ್ಡಲ್ಲಿ ಇದರೊಳಗೆ ಸೇರ್ಪಡೆ ಇದೆ ಸ್ಟಾರ್ಟ್ ಇದೆ. ಇದರಲ್ಲೇನೆ ಈಗ ಮಂಜು ಅವರು ಕುಟುಂಬ ಫ್ಯಾಮಿಲಿ ಇದರಲ್ಲೇ ಸೇರ್ಪಡೆ ಮಾಡ್ಬೋದು. ಸೊ ಇದು ಈಗ ಅವರು ಮದುವೆ ಮಾಡಿ ಇವ್ರ ಅಣ್ಣ ತಮ್ಮ ಬೇರೆ ಆಗಿದ್ದಾರೆ ಅಂದಾಗ ಸಪರೇಟ್ ರೇಷನ್ ಕಾರ್ಡ್ ಮಾಡೋಕ್ಕೆ ಅವಕಾಶ ಇಲ್ಲ. ಅದು ರಾಮನ್ನೇ ಕೇಳ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಸರಿ, ಸೊ ಆ ಅವಕಾಶ ಇಲ್ಲ. ಬಟ್ ಈ ರೇಷನ್ ಕಾರ್ಡಲ್ಲೇ ಹೆಚ್ಚುವರಿ ಫ್ಯಾಮಿಲಿ ಮೆಂಬರ್ಸನ್ನ ಆ್ಯಡ್ ಮಾಡೋ ಅವಕಾಶ ಇದೆ, ಓಪನ್ ಆಗಿದೆ. ಇನ್ನೂ 1 ತಿಂಗಳವರೆಗೂ ಇರುತ್ತೆ. ಈ ಮಂತ್ ಎಂಡ್ವರೆಗೂ ಅದೊಂದು ನೀವು ಮಾಹಿತಿ ಇಲ್ಲೊಂದು ಅಂಟಿಸಿ ಸಾರ್ವಜನಿಕ ಎಲ್ಲರಿಗೂ ಇನ್ಫಾರ್ಮೇಷನ್ ಅಲ್ಲ ಆಯ್ತು. ಇಲ್ಲಿ ರೇಷನ್ ಅಂಗಡಿಯಲ್ಲಿ ಕೊಟ್ಟಿದ್ದೀವಿ.
ಕೊಟ್ಟಿದ್ದೀರಾ? ಮಾಹಿತಿ ಇದೆ ವಾಟ್ಸಪ್ಪಲ್ಲಿ ಸಾರ್ವಜನಿಕರಿಗೆ ಸ್ಟಾರ್ಟ್ ಇದೆ. ಹಾಂ ಲಾಸ್ಟ್ ಮಂತ್ ಸ್ಟಾರ್ಟ್ ಇತ್ತು. ನೀವು ಕೇಳಿದ್ರಿ ಅಲ್ಲಿ ಹೋಗಿ ನಿಮ್ಮನ್ನ ಸೇರಿಸೋದಕ್ಕೆ? ಕೇಳಿಬಿಡಿ ಸೇರ್ಸಕ್ಕೆ ನಡೀತೈತ್ರಿ. ಹಾಂ ಇದನ್ನ ತೆಗೆದ್ರೆ ನಮ್ಗೆ ಹೊಸ ಕಾರ್ಡ್ ಮಾಡಕ್ಕೆ ಕೊಡ್ತೀವಿ. ಈಗ ನಮ್ಮ ಅಣ್ಣಾರದ್ರಾಗ ಇದ್ರೆ ನನಗೆ ಮುಂದೆ ಜಗಳ ಬಂತಂದು ನಮ್ಮ ಅಣ್ಣಾರ ಮೊದಲು ತಕ್ಕೊಂಡು ಬಂದ ಅದನ್ನು ತೆಗಿಯಾಕ ಇಲ್ಲೇ ತೆಗಿಯಲ್ಲ ಅಂದ್ರೆ ಮತ್ತೆ ಗ್ರಾಮನೇ ಹೆಂಗೆ ತೆಗಿತಾರೆ? ಅದೇ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ತೆಗೆದೇ ಹಾಕ್ತಾರ. ಹೇಳ್ರಿ ಕೇಳಿ ಬಂದ್ರೆ ನಾನು ಎಲ್ಲಿ ಕೇಳಿರಿ? ಗ್ರಾಮನೇ ಏನಂದ್ರು? ಅವ್ರದ್ದು ಇದು ಕೊಟ್ಟಿಲ್ಲಂತ್ರಿ. ಮತ್ತೀಗ ಹೊಸ ಅವಕಾಶ ಇಲ್ಲ ಅಂತ ಹೇಳಿದ್ರಿ, ಅದರ ಸರ್ಕ್ಯುಲರ್ ಗೈಡ್ಲೈನ್ಸ್ ಬಂದಿಲ್ಲ ಅಂತ. ಹಂಗಲ್ರಿ, ಹೊಸ ಅಪ್ಲಿಕೇಶನ್ ಹಾಕುವಾಗನೇ ಇದರಲ್ಲಿ ಡಿಲೀಟ್ ಮಾಡಿ ಹಾಕ್ತಾರೆ. ಓಕೆ, ಸದ್ಯಕ್ಕೆ ಅದಕ್ಕೆ ಅವಕಾಶ ಇಲ್ಲ, ಅದು ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿಲ್ಲ. ಬಟ್ ಸದ್ಯಕ್ಕೆ ಆಟೋಮೆಟಿಕ್ ಅಲ್ಲೇ ಗ್ರಾಮದೊಳಗೆ ಗೊತ್ತಾಗುತ್ತೆ. ಓಕೆ, ಸದ್ಯದ ಮಟ್ಟಿಗೆ ಒಂದು ಇದು ಬಂದಿಲ್ಲ ಅಂತ ಗೈಡ್ಲೈನ್ಸ್. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಕೇಳೋಣ, ಸಾರ್ವಜನಿಕರಿಗೆ ಅದು ಮತ್ತೆ ಅದು ಮಾಹಿತಿ ತಿಳಿಸೋಣ. ಈಗ ಮದುವೆ ಆದಮೇಲೆ ಅವ್ರ ಹೊಸ ಕುಟುಂಬ ಬೇರೆ ಆಗಿರ್ತಾರೆ ಅಣ್ತಂಬರು, ಎಮರ್ಜೆನ್ಸಿ ಇದ್ರೆ ಇದರಲ್ಲೇ ಸೇರ್ಪಡೆ ಮಾಡ್ಕೊಳ್ಳೋಕೆ ಹೇಳಿ. ಇದು ಎಮರ್ಜೆನ್ಸಿಗೆ ತಾವು ಸರ್ಕಾರದಿಂದ ರೇಷನ್ ಲಾಭ ತಗೋಬೇಕಂದ್ರೆ ಇದ್ರ ಸೇರ್ಪಡೆ ಮಾಡ್ಕೊಡ್ರಿ. ಅದು ನೀವು ಕುಟುಂಬದಿಂದ ಹೊರತಾಗಿರೋದಿಲ್ಲ, ಅದನ್ನ ನಿಮ್ಗೆ ಈ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರೋದ್ರಲ್ಲೇ ನೀವು ಅಣ್ತಂಬರೆಲ್ಲ ಸೇರಿಸ್ತಾರೆ. ಸೊ ಪ್ರತಿಯೊಬ್ಬರಿಗೂ ಎಷ್ಟು ಅಕ್ಕಿ ಅದು ಕಾರ್ಡ್ ರೇಷನ್ ಕಾರ್ಡ್ ಪ್ರಕಾರ ಬರಬೇಕು ಅದು ಬರುತ್ತೆ. ಸೊ ಈಗ ತಾತ್ಕಾಲಿಕವಾಗಿ ಅದನ್ನು ಮಾಡ್ಕೊಳ್ಳಿ. ಯಾರದೇ ಸರಿ ಸಾರ್ವಜನಿಕರದ್ದು ಇದು ಈ ಥರ ಒಂದು ಸಮಸ್ಯೆ ಇದ್ದರೆ, ಈಗ ಇಲ್ಲಿ ನಮ್ಮ ತಾವು ಏನು ಪೊಸಿಷನ್ ಆಪ್ರೇಟ್ರಾ? ಇಲ್ಲಿ ಕಂಪ್ಯೂಟರ್ ಆಪ್ರೇಟರ್, ಫುಡ್ ಆ್ಯಂಡ್ ಸಿವಿಲ್ಸ್ ಡಿಪಾರ್ಟ್ಮೆಂಟ್, ಆಹಾರ ಶಾಖೆಯವರು ಕೊಡ್ತಾ ಇರೋ ಮಾಹಿತಿ ಪ್ರಕಾರ ಹೊಸದಾಗಿ ಕುಟುಂಬಗಳು ಮದುವೆಯಾಗಿ ಬೇರೆ ಆದಾಗ ಅವರಿಗೆ ಹೊಸ ರೇಷನ್ ಕಾರ್ಡ್ ಮಾಡ್ಕೊಳ್ಳೋ ಗೈಡ್ಲೈನ್ಸ್ ಇಲ್ಲ, ಅದು ಬಂದಾಗ ತಿಳಿಸ್ತಾರಂತೆ. ಅಲ್ಲಿವರೆಗೂ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ ಸೇರ್ಪಡೆ ಕುಟುಂಬದವ್ರು ಆಗಬೇಕು ಅಂತಂದರೆ ಇರೋದ್ರಲ್ಲಿ ಸೇರ್ಪಡೆ ಮಾಡೋಕ್ಕೆ ಇನ್ನೂ ಈಗ 2 ತಿಂಗಳು ಇದೆ ಅಂತೆ, ಅದರಲ್ಲಿ 1 ತಿಂಗಳು ಆಗೋಗಿದೆ, ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಹಾಗೇನಾದರೂ ಹೊಸ ಕುಟುಂಬದ ಸಪ್ರೇಟಾಗಿ ಬರೋ ಗೈಡ್ಲೈನ್ಸ್ ಬಗ್ಗೆ ನಾವು ಮತ್ತೆ ನೆಕ್ಸ್ಟ್ ಟೈಮ್ ಲಂಚಮುಕ್ತ ಅಭಿಯಾನದಡಿ ಮಾಡುವಾಗ ಅದ್ರ ಬಗ್ಗೆ ಮಾಹಿತಿ ಬಂದರೆ ಅದನ್ನ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತೀವಿ. ತೋಡ್ ಇವ್ರದ್ದೊಂದು ಏನಿದೆ ಅರ್ಜಿ ಕೊಟ್ಟಿದ್ರು. ಹಾಂ, ಇನ್ನೂ ಕಾರ್ಡ್ ಬಂದಿಲ್ಲ. ಅನುಮೋದನೆ ಕಳಿಸಿದ್ದೀವಿ, ಇನ್ನೂ ಬಂದಿಲ್ಲ. ಈಗೇನು ಆಗಿರೋದೇನು ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಇದೆ, ಅದೇ ರಿಜೆಕ್ಟ್ ಆಗಿದೆ. ಏನಾಗಿದೆ? ಸ್ಟಾರ್ಟ್ ಆಗಿದೆ, ಬಟ್ ರೇಷನ್ ಕಾರ್ಡ್ ಬಂದಿಲ್ಲ. ಅನುಮೋದನೆ ಆಗಿಲ್ಲ, ಇನ್ನು ಕಳಿಸಿದ್ದೀವಿ. ಹಾಂ, ಎಷ್ಟು ದಿನ ಆಯ್ತು ನೀವು ಅಡ್ಡಾಡೋಕ್ಕೆ? ತಿಂಗಳಾಯ್ತಾ? ಏನಂತ ಹೇಳ್ತಿದ್ರು? ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದು ವಾರ. ಇದು ಸ್ಟಾರ್ಟ್ ಆಗಿದೆ ಒಂದು ತಿಂಗಳು ಆಯ್ತು ಅಂತಂದ್ರೆ ಇದು ಹೊಸ ಕಾರ್ಡ್. ಹೊಸ ಕಾರ್ಡ್ ಸೊ ಇವ್ರದ್ದು ಸ್ಟೇಟಸ್ ಏನಿದೆ ಸರ್ ಸದ್ಯಕ್ಕೆ? ಅನುಮೋದನೆ ಅದು ಅನುಮೋದನೆ ಆಗೋದು ಏನು ಟೈಮ್ ಇರುತ್ತೆ ಗೌರ್ಮೆಂಟಿಂದ. ಸೊ ಇವರಿಗೆ ಈಗ ನಿರ್ದಿಷ್ಟವಾದ ಸಮಯ ಇಲ್ಲ, ಈಗ ಅನುಮೋದನೆ ಯಾವಾಗ ಆಗ್ಬಿಡುತ್ತೆ ಅಂತ. ಅವರು ಈಗ 1 ವಾರ ಅಂದಿದ್ರು. ನೀವು ಒಂದು ಕೆಲಸ ಮಾಡಿರಿ, ಅವ್ರ ನಂಬರ್ ತೊಗೊಳ್ರಿ, ಅವ್ರ ನಂಬರ್ ಫೋನ್ ಮಾಡ್ಕೊಂಡು ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿರ್ತಾರೇನೋ ಅಂತ. ಸರಿ ಆಯ್ತು. ಈಗ ಈ ಲೈವ್ನ ಇಲ್ಲಿಗೆ ಇವತ್ತಿನ ಲೈವ್ನ ಕ್ಲೋಸ್ ಮಾಡಬೇಡ, ಕ್ಲೋಸ್ ಮಾಡಿ. ಅದೊಂದು ಟಾಯ್ಲೆಟ್ ಸಮಸ್ಯೆ ಹೇಳ್ಬಿಟ್ಟು ಮೇನ್ ಹೇಳ್ಬೇಕು. ಇಲ್ಲೇ ಇಲ್ಲ ಮೇನ್ ಭಾಷೆ. ಈಗಾಗಲೇ ನಾವೆಲ್ಲ ನಮ್ಮ KRS ತಂಡದವರು ಈ ಒಂದು ತಹಶೀಲ್ದಾರ್ ಆಫೀಸ್ನ ಸಾಮಾಜಿಕವಾಗಿ ಪರಿಶೋಧನೆ ಮಾಡಿದಾಗ ಇಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ನೂರಾರು ಸಮಸ್ಯೆಗಳು ಅಂತಂದ್ರೆ ಯಾವುದೇ ಅಧಿಕಾರಿಗಳು ಇಲ್ಲಿ ID ಕಾರ್ಡ್ ಧರಿಸ್ತಾ ಇಲ್ಲ. ಅದು
ಯಾರೋ ಬಂದು ಹೇಳಿದಾಗ ಐ ಡಿ ಕಾರ್ಡ್ ಹಾಕೊಂತಾರೆ, ಬಿಟ್ಟರೆ ಯಾರೂ ಐ ಡಿ ಕಾರ್ಡ್ ಹಾಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂತಂದರೆ ಇಲ್ಲಿ ಕರೆಕ್ಟ್ ಟೈಮ್ ಇನ್ ಟೈಮ್ ಯಾರೂ ಇರೋಂಗಿಲ್ಲ. 10 ಗಂಟೆ 15 ನಿಮಿಷಕ್ಕೆ ಇರಬೇಕು. ಇಲ್ಲಿ ಏನಂತಂದರೆ ಒಂದು 50% ಜನ ಯಾರು ಕರೆಕ್ಟ್ ಟೈಮ್ ಬರೋಲ್ಲ. ಮತ್ತು ಇಲ್ಲಿ ಏನಂತಂದರೆ ಟಾಯ್ಲೆಟ್ ಅಂದರೆ ವಾಶ್ರೂಮ್ ಆಗಿರ್ಬೋದು, ಕರೆಯುವ ಸೌಕರ್ಯಗಳು ನೀರಿಂದಾಗಿರ್ಬೋದು, ಯಾವುದೇ ರೀತಿಯ ಸೌಕರ್ಯಗಳಿಲ್ಲ. ಮತ್ತು ಈಗ ಔಟ್ಸೋರ್ಸ್ ಏನು ನೋಡಿರ್ತಾರಲ್ಲ ಅವ್ರ ಹತ್ರ ಐ ಡಿ ಕಾರ್ಡ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಕೆಲವೊಂದು ಕಡೆ ಡಿಪಾರ್ಟ್ಮೆಂಟಲ್ಲಿ ಕೆಲಸದ ವಿಳಂಬತೆಗಳು ಆಗ್ತದವೆ. ಇನ್ನೂ ಅನೇಕ ನ್ಯೂನತೆಗಳಿದ್ದಾವೆ. ಮುಂದಿನ ದಿನಮಾನದಲ್ಲಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಲ್ಲ ಅಂತಂದರೆ ನಾವು ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತೇವೆ ಅಂತಂದು ತಮ್ಮ ಗಮನಕ್ಕೆ ತರ್ತಾ ಈ ಒಂದು ಸಾರ್ವಜನಿಕರೇ, ಇದೆಲ್ಲ ನಾವು ಇದು ಮಾಡ್ತಾ ಇರೋದು ಏನೋ KRS ಪಕ್ಷಕ್ಕೆ ಬೇಕಾಗಿದೆ ಮಾತ್ರ ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಇದು ನಾವು ಸಾರ್ವಜನಿಕರ ಪರವಾಗಿ ನಾವು ನೇತೃತ್ವವನ್ನು ತಗೊಂಡು ಇದು ನಮಗೋಸ್ಕರ ನಾವು ತೆರಿಗೆ ಕಟ್ಟಿರೋ ಹಣದಲ್ಲಿ ಈ ಕಚೇರಿನ ನಿರ್ಮಾಣ ಆಗಿರೋದೆ. ಆಮೇಲೆ ಇದರಲ್ಲಿ ಏನೋ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ತಿಂಗಳ ಸಂಬಳ ಎಲ್ಲ ನಾವು ಕಟ್ತಾ ಇರೋ ತೆರಿಗೆಯಿಂದನೇ ಸಿಗೋದು. ಇವರು ನಮಗೋಸ್ಕರ ಸೇವೆ ಮಾಡೋಕ್ಕೋಸ್ಕರನೇ ಅಂತ ನೇಮಕಗೊಂಡಿರುವಾಗ ಅವ್ರು ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು. ನಿಯಮಿತವಾಗಿ ಸಮಯದಲ್ಲಿ ಅವರಿಗೆ ಅಂದ್ಕೊಂಡಿರೋ ಸೇವೆಗಳು ಸಿಗಬೇಕು ಅನ್ನೋದ್ರಿಂದ ಈ ಲಂಚಮುಕ್ತ ಅಭಿಯಾನದ ಒಂದು ಉದ್ದೇಶ. ಇದನ್ನು ನಾವು ಸತತವಾಗಿ ಪ್ರತಿ ವಾರ ಬುಧವಾರ ಆ ಥರ ಮಾಡೋಣ. ಶಿಗ್ಗಾಂವ್ ಸವಣೂರು ಜನರ ಒಂದು ಲಾಭಕ್ಕಾಗಿ ಯಾವುದೇ ತಮ್ಮ ಸಮಸ್ಯೆಗಳಿದ್ದರೆ ಪ್ರತಿ ಬುಧವಾರ ಇಲ್ಲಿ ತಹಶೀಲ್ದಾರ್ ಕಚೇರಿಗೆ ಬನ್ನಿ. ತಮ್ಮ ಸಮಸ್ಯೆಗಳೇನಿದ್ರು ನಾವು ನಮ್ಮ ಒಂದು ಸಮ್ಮುಖದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಬುಧವಾರ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಧನ್ಯವಾದಗಳು.